ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಧನ್ ಆಪ್ ನಲ್ಲಿ ಹಣವನ್ನ ವಿಡ್ರಾ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಧನ್ ಅಕೌಂಟ್ ನಲ್ಲಿ ಅಮೌಂಟ್ ಇದೆ, ಆದ್ರೆ ಪೂರ್ತಿ ಅಮೌಂಟ್ ನ ವಿಡ್ರಾ ಮಾಡೋಕೆ ಆಗ್ತಿಲ್ಲ ಅನ್ನೋರಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಮೊದಲು ಧನ್ ಆಪ್ ಅನ್ನ ಓಪನ್ ಮಾಡಿ. ಈ ತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ತಾ ಇರೋ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫಂಡ್ಸ್ ಇನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ಮನಿ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ಅವೈಲೇಬಲ್ ಫಾರ್ ಇನ್ವೆಸ್ಟಿಂಗ್ ಅಂತ ಇದೆ. ಇಲ್ಲಿ ನಿಮ್ಮ ಧನ್ ಅಕೌಂಟ್ ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಎಷ್ಟು ಹಣ ಇದೆ ಅಂತ ತೋರಿಸುತ್ತೆ. ಹಾಗೆ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಮ್ಯಾನೇಜ್ ಫಂಡ್ಸ್ ಅಂತ ಇದೆ, ಅದರಲ್ಲಿ ವಿಡ್ರಾ ಟು ಬ್ಯಾಂಕ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ಮ್ಯಾಕ್ಸಿಮಮ್ ವಿಡ್ರಾಲ್ ಅಮೌಂಟ್ ಅಂತ ಇದೆ. ಇಲ್ಲಿ 1,000 ರೂಪಾಯಿ ಅಂತ ತೋರಿಸ್ತಾ ಇದೆ. ಆಗ ಅವೈಲೇಬಲ್ ಫಾರ್ ಇನ್ವೆಸ್ಟಿಂಗ್ ಅಲ್ಲಿ 1,500 ಇತ್ತು. ಯಾಕೆ ಈ ಡಿಫರೆನ್ಸ್ ಅಂತ ನಿಮಗೆ ಅನಿಸ್ಬೋದು. ಇಲ್ಲಿ ನಿಮಗೆ ಎರಡು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ, ಒಂದು ವೇಳೆ ನೀವು ಇವತ್ತೇ ಧನ್ ಅಕೌಂಟ್ ನಲ್ಲಿ ಅಮೌಂಟ್ ಆಡ್ ಮಾಡಿ ಇವತ್ತೇ ವಿಡ್ರಾ ಮಾಡೋಕೆ ಹೋದ್ರೆ ಆ ಅಮೌಂಟ್ ವಿಡ್ರಾಗೆ ಅವೈಲೇಬಲ್ ಇರೋದಿಲ್ಲ. ಅದರ ನೆಕ್ಸ್ಟ್ ಡೇ ಬೇಕಿದ್ರೆ ವಿಡ್ರಾ ಮಾಡಬಹುದು. ಉದಾಹರಣೆಗೆ ನನ್ನ ಧನ್ ಅಕೌಂಟ್ ಅಲ್ಲಿ ಮೊದಲು 1,000 ರೂಪಾಯಿ ಇತ್ತು. ನಾನು ಇವತ್ತು 500 ರೂಪಾಯಿನ ಮತ್ತೆ ಆಡ್ ಮಾಡಿದ್ದೆ. ಒಟ್ಟು 1,500 ರೂಪಾಯಿ ಆಯ್ತು. ನಮಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಈ 1,500 ರೂಪಾಯಿ ಅವೈಲೇಬಲ್ ಇರುತ್ತೆ. ಅದೇ ದಿನ ವಿಡ್ರಾ ಮಾಡೋಕೆ ಹೋದ್ರೆ ಕೇವಲ 1,000 ರೂಪಾಯಿ ಮಾತ್ರ ತೋರಿಸುತ್ತೆ. ಎರಡನೇದಾಗಿ, ನೀವು ಸ್ಟಾಕ್ಸ್ ಸೆಲ್ ಮಾಡಿದಾಗ ಬರುವ ಅಮೌಂಟ್. ಉದಾಹರಣೆಗೆ ನೀವು 10,000 ಬೆಲೆಯ ಸ್ಟಾಕ್ಸ್ ನ ಇವತ್ತು ಸೆಲ್ ಮಾಡಿದ್ರೆ ಆ 10,000 ನೀವು ಅದೇ ದಿನ ವಿಡ್ರಾ ಮಾಡೋಕೆ ಆಗೋದಿಲ್ಲ. ನೆಕ್ಸ್ಟ್ ಡೇ ಈಸಿಯಾಗಿ ವಿಡ್ರಾ ಮಾಡ್ಕೋಬಹುದು. ಆದರೆ ಅದೇ 10,000 ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಎಷ್ಟು ಅಮೌಂಟ್ ವಿಡ್ರಾ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಅಮೌಂಟ್ ನ ಎಂಟರ್ ಮಾಡಿ. ಫಾಸ್ಟ್ ವಿಡ್ರಾಲ್ ಇಸ್ ಅವೈಲೇಬಲ್ ಅಂತ ಇದೆ. ನಮ್ಮ ಟೋಟಲ್ ವಿಡ್ರಾಲ್ ಅಮೌಂಟ್ ನ 90% ನಷ್ಟು ನೀವು ಫಾಸ್ಟ್ ವಿಡ್ರಾ ಕೂಡ ಮಾಡ್ಕೋಬಹುದು. ಕೇವಲ 1-2 ಗಂಟೆಯ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗತ್ತೆ. ಅಥವಾ ನೀವು ಪೂರ್ತಿ ಅಮೌಂಟ್ ನ ವಿಡ್ರಾ ಮಾಡೋದಿದ್ರೆ ಅಮೌಂಟ್ ನ ಎಂಟರ್ ಮಾಡಿ, ವಿಡ್ರಾ ಅಂತ ಕೊಡಿ. 1-2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಬ್ಯಾಂಕ್ ಹಾಲಿಡೇ ಇದ್ದಾಗ ಮಾತ್ರ ಸ್ವಲ್ಪ ಲೇಟ್ ಆಗಬಹುದು. ನಾನು ಇಲ್ಲಿ ಫಾಸ್ಟ್ ವಿಡ್ರಾಲ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡ್ರಾಲ್ ಅಮೌಂಟ್ ನ 90% ಅಂದ್ರೆ 900 ರೂಪಾಯಿ ವಿಡ್ರಾ ಮಾಡ್ತಿದ್ದೀನಿ. ಇಲ್ಲಿ 900 ಅಂತ ಎಂಟರ್ ಮಾಡಿ, ಪ್ರೊಸೀಡ್ ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಅದರ ಕೆಳಗೆ ಯಾವ ಟೈಮ್ಗೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಬಹುದು ಅಂತ ಎಸ್ಟಿಮೇಟೆಡ್ ಟೈಮ್ ಲೈನ್ ಕೂಡ ಕೊಟ್ಟಿರ್ತಾರೆ. ಅದರ ಕೆಳಗೆ ಒಂದು ದಿನಕ್ಕೆ ಒಂದೇ ಸಲ ವಿಡ್ರಾಲ್ಗೆ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫರ್ಮ್ ವಿಡ್ರಾಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ಮೇಲೆ ಇಲ್ಲಿ ನಿಮಗೆ 1 ನಿಮಿಷದ ಟೈಮ್ ಇರುತ್ತೆ ವಿಡ್ರಾಲ್ ಕ್ಯಾನ್ಸಲ್ ಮಾಡಲಿಕ್ಕೆ. ಕ್ಯಾನ್ಸಲ್ ಮಾಡೋದಿದ್ರೆ ಮಾಡಬಹುದು. 1 ನಿಮಿಷದ ನಂತರ ವಿಡ್ರಾಲ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಇಲ್ಲಿ ನನಗೆ ಕೇವಲ 15 ನಿಮಿಷಕ್ಕೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಹಣ ಕ್ರೆಡಿಟ್ ಆಯಿತು. ಈ ರೀತಿಯಾಗಿ ನೀವು ಧನ್ ಅಕೌಂಟ್ ನಲ್ಲಿ ಅಮೌಂಟ್ ನ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.